ನಮಸ್ಕಾರ, SN ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮುತುಗೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಮುತುಗೆಯಲ್ಲಿ ರೈತರಿಂದ ಪ್ರತಿಭಟನೆ. ಹೌದು, ಕಳೆದ 4 ವರ್ಷದಿಂದಲೇ ಗ್ರಾಮದ ಸೊಸೈಟಿ ವೇಳೆಯಲ್ಲಿ ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದೇವೆ. ಆ ಪ್ರಕಾರ ಸೊಸೈಟಿಯ ಸಂಬಂಧಪಟ್ಟಂಥ ಎಲ್ಲ ಕಾಗದ ಪತ್ರಗಳನ್ನು ಕೊಟ್ಟಿರುತ್ತದೆ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ತಿಳಿಸಲಾಗಿದೆ. 5/11/2023 ಸೊಸೈಟಿಯ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಾಗಿದೆ. ಆದರೂ DCC ಬ್ಯಾಂಕ್ ಅಧಿಕಾರಿಗಳು ಬಂದು ರೈತರ ತಕರಾರುಗಳನ್ನು ತೆಗೆದುಕೊಂಡರು. ಮುಂದೆ 1 ತಿಂಗಳಲ್ಲಿ ಸಾಲ ಸಹ ವಿತರಣೆ ಆಗುವುದು ಮತ್ತು ನಮ್ಮ ಸೊಸೈಟಿಯ ಆಡಿಟ್ ಸಹ ಮಾಡಿ ನಿಮಗೆ ಆಡಿಟ್ ರಿಪೋರ್ಟ್ ಸಹ ತಮಗೆ ಕೊಡಲಾಗುವುದು ಎಂದು ಆಶ್ವಾಸನೆ ಕೊಟ್ಟಿದ್ದರು. DCC ಬ್ಯಾಂಕಿನ ಅಧಿಕಾರಿಗಳು ಇನ್ನೂವರೆಗೆ ಯಾವ ಕೆಲಸವಾಗಿಲ್ಲ. ಬರೀ ಆಶ್ವಾಸನೆ ಕೊಟ್ಟ ಅಧಿಕಾರಿಗಳು ಬರೀ ಆಶ್ವಾಸನೆಯಾಗಿಯೇ ಉಳಿದಿದೆ. ರೈತರಿಗೆ ಸೊಸೈಟಿಯಿಂದ ಇನ್ನೂ ಮರುಪಾವತಿ ಸಾಲವನ್ನು ಕೊಟ್ಟಿಲ್ಲ. ಇದಕ್ಕೆ ಸೊಸೈಟಿ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾರಣ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡರು. ಮತ್ತು 1/7/2024 ಇವತ್ತಿನ ದಿನ ಮತ್ತೆ ರೈತರು ಪ್ರತಿಭಟನೆಗೆ ಮುಂದಾದರು. ರೈತರ ಗೋಳನ್ನು ಕೇಳಲು ಯಾವ ಅಧಿಕಾರಿಗಳ ಕಿವಿ ಕೇಳುತ್ತಾ ಇಲ್ಲವೇ? ಈಗಲಾದರೂ ರೈತರ ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ. ಹಾಗೆಯೇ ಪ್ರತಿಭಟನೆಗೆ ಕೂತ ರೈತರಿಗೆ ಏನೂ ತೊಂದರೆಯಾಗಬಾರದು ಎಂದು ಮುತುಗೆ ಗ್ರಾಮದ ಸರ್ಕಾರಿ ವೈದ್ಯರು ಮತ್ತು 108 ಆಂಬ್ಯುಲೆನ್ಸ್ ಮತ್ತು ಮಾರಿಹಾಳ್ ಪೊಲೀಸ್ ಠಾಣೆಯ ಆರಕ್ಷಕರು ಉಪಸ್ಥಿತರಿದ್ದರು. ಭ್ರಷ್ಟಾಚಾರದ ಸಲುವಾಗಿ ಎನ್ಕ್ವೈರಿ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟು ಹೋಗಿದ್ದರು. ಆದರೆ 7 ತಿಂಗಳಾದರೂ ಏನೂ ಯಾರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಅದಕ್ಕಾಗಿ ಆಮೇಲೆ 2023 ಡಿಸೆಂಬರ್ 2023 ಬೆಳೆ ಸಾಲದ ಮೊತ್ತವನ್ನು ಮರುಪಾವತಿಸಿದ್ದಾರೆ ರೈತರು. 6 ತಿಂಗಳು ಆದರೂ ಇನ್ನೂ ಬೆಳೆ ಸಾಲವನ್ನು ಮತ್ತು ಹೆಚ್ಚು ಮಾಡಿಕೊಡ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಇವತ್ತಿನ ದಿನದವರೆಗೂ ಸಾಲವನ್ನು ರೈತರಿಗೆ ವಿತರಿಸಿಲ್ಲ. ಆದ ಕಾರಣ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಿದ್ದೇವೆ. ಅಂದರೆ ಬಹಳ ಬೇರೆ ಬೇರೆ ವಿಷಯ ಇದೆ ಸರ್. ಒಂದು ಆಡಿಟ್ 10 ವರ್ಷ ಆಗಿತ್ತು, ಇನ್ನೂ ಮಟ್ಟ ಆಡಿಟ್ ಕ್ಲಿಯರ್ ವ್ಯವಸ್ಥಿತವಾಗಿ ಆಗಲಿಲ್ಲ. ಅದೇ ರೈತರದ ಸಾಲ ಕೊಡುವುದು ಅದ್ರಾಗೂ ಭ್ರಷ್ಟಾಚಾರ ಆಗಿದೆ. ಮತ್ತು ಇದು ಇಲೆಕ್ಷನ್ BDP ಲೋನ್ ಕೊಡೋದು ಅದ ಏನು ಡಾಕ್ಯುಮೆಂಟ್ಸ್ ಅದು ಪರ್ಸನಲ್ ಮೆಂಬರ್ಸ್ಗೆ ಮನೆ ಮೆಂಬರ್ಸ್ಗೆ ಅದು BDP ಲೋನ್ ಕೊಟ್ಟಿದ್ದರು. ಅದರದ ಸಂಬಂಧಿತ ಏನೋ ಅದು ಡಾಕ್ಯುಮೆಂಟ್ಸ್ ಬೇಕು, ಅದು ಏನೂ ಡಾಕ್ಯುಮೆಂಟ್ಸ್ ಅಲ್ಲೇ ಸಬ್ಮಿಟ್ ಮಾಡಲಿಲ್ಲ. ಒಟ್ಟು ಟೋಟಲ್ಲಿ ನಾವು ಏನೋ ನಂದು ಏನೇನು ಬೇಡಿಕೆ ಇದೆ, ಏನೋ ವಿಷಯ ಇದೆ, ಅದು ನಾವು ಎಲ್ಲ ಡಿಪಾರ್ಟ್ಮೆಂಟ್ DCC ಬ್ಯಾಂಕ್ ಸಂಬಂಧಿತ ಅಧಿಕಾರಿ ಮಾಡಿ 1 ತಿಂಗಳ ಒಳಗೆ ನಾವು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ ಅದು ಅಧಿಕಾರಿ ಇಲ್ಲಿಂದ ಹೋಗಿದ್ದರು. 5-6 ಮಂತ್ ಆಗಿತ್ತು. ನಾವು ಪ್ರತಿ ಸಲ ಅಲ್ಲೇ ಹೋಗಿ ಕೇಳ್ತಾ ಇದ್ದೇವೆ. ಬಟ್ ಎನ್ಕ್ವೈರಿ ಚಾಲೂ ಇದೆ, ಎನ್ಕ್ವೈರಿ ಆಗಿದ ನಂತರ ನಾವು ಎಲ್ಲ ಇದು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಮಟ್ಟ ಏನೂ ಡಾಕ್ಯುಮೆಂಟ್ಸ್ ನಮಗೆ ಕೊಡಲಿಲ್ಲ. ಆಗೋಸ್ಕರ ನಾವು ರೈತರದ ಸಾಲ ಬಗ್ಗೆ ಮತ್ತು ಅದು ಎನ್ಕ್ವೈರಿ ಅದು ಟೋಟಲ್ ಎನ್ಕ್ವೈರಿ ಏನೇನಾಗಿದೆ, ಅದರೊಳಗೆ ಯಾರ್ಯಾರು ಆರೋಪಿ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ, ಅದೆಲ್ಲ ನನ್ನ ಕೈಯಾಗಿ ಬರಬೇಕು. ಮತ್ತು ಯಾರು ದೋಷಿ ಇದೆ ಅವ್ರ ಮೇಲೆ ಕಾಯ್ದೆಲೆ ಕ್ರಮ ತಗೊಳ್ಬೇಕು ಅಂತ ನಾವು ಇಲ್ಲಿ ಉಪವಾಸ ಈಗ ಇವತ್ತಿನಿಂದ ಚಾಲೂ ಮಾಡ್ತಾ ಇದ್ದೀವಿ. ನೀವು ಉಪವಾಸ ಕುಂತ ಎಷ್ಟು ದಿನ ಆಯ್ತು? ನಾವು 50 ದಿನದ ಚಾಲೂ ಆಗಿದೆ ಉಪವಾಸ. ಎಷ್ಟು ದಿನ ಕೂತಿದ್ದೆ? ನಾವು ಒಬ್ಬ ಇದ್ದೇವೆ ಸರ್. ಎಷ್ಟು ದಿನ ಕೂತ್ಕೋತಿದ್ದ ಉಪವಾಸ? ಅದು ನಂದು ಏನೇನು ಬೇಡಿಕೆ ಇದೆಯಲ್ಲ ಅದೆಲ್ಲ ಬೇಡಿಕೆ ಕ್ಲಿಯರ್ ವ್ಯವಸ್ಥಿತವಾಗಿ ಅದು ಎಲ್ಲ ಕ್ಲಿಯರ್ ಆಗಬೇಕು. ಅಷ್ಟು ಮಟ್ಟ ನಾವು ಇಲ್ಲೇ ಉಪವಾಸ ಹಿಡಿತೀನಿ. ಓಕೆ, ತಮ್ಮ ಹೆಸರು? ಸಚಿನ್ ಪಾಟೀಲ್ ಅಂತ. ಕೊಟ್ಟರೆ ಖುಷಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಜೈ ಕಿಸಾನ್ ಜೈ ಜವಾನ್, ಜೈ ಕಿಸಾನ್ ಜೈ ಜವಾನ್. ಕೊಡಿ ಘೋಷಣೆ ಕೊಡಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಕಿಸಾನ್ ಜೈ ಜವಾನ್. ಬೇಕೇ ಬೇಕು ನ್ಯಾಯ
ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿವಾಹಿನಿಗಳಿಗಾಗಿ ನೋಡ್ತಾ ಇರಿ SN ನ್ಯೂಸ್.